ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇದು ಯಾವಾಗಿನಿಂದ ಕಾಯ್ತಾ ಇದ್ದೀರಿ ಅಂದರೆ 30ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀರಿ. ಜೊತೆಗೆ 29ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಜನರಿಗೆ ಬಂದ ಮೇಲೆ ನಿಂತು ಹೋಗಿದೆ. ಇಲ್ಲಿ ಬಹುತೇಕ ತಾಂತ್ರಿಕ ದೋಷ ಆಗಿರುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 29ನೇ ಕಂತಿನ ಹಣ ಎಷ್ಟು ಲಕ್ಷ ಮಹಿಳೆಯರಿಗೆ ಬಂದಿದೆ, ಇನ್ನು ಎಷ್ಟು ಲಕ್ಷ ಮಹಿಳೆಯರಿಗೆ ಬರಬೇಕಾಗಿದೆ, ಯಾವ ಜಿಲ್ಲೆಯವರಿಗೆ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬರಬೇಕಾಗಿದೆ, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ 30ನೇ ಕಂತಿನ ಹಣ ಅಂದರೆ ಈ ವರ್ಷದ ಮಾರ್ಚ್ ತಿಂಗಳ ಹಣ ಇದು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಪ್ರಾರಂಭವಾಗ್ತಾ ಇತ್ತು. ಹಾಗಾದರೆ ಈ ಒಂದು ಜಿಲ್ಲೆಗಳು ಯಾವುವು ಅಂದರೆ ಈ 13 ಜಿಲ್ಲೆಗಳನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಈಗಾಗಲೇ 29ನೇ ಕಂತಿನ ಹಣ ಕ್ಲಿಯರ್ ಆಗುವಂತಹ ಹಂತಕ್ಕೆ ತಲುಪಿದೆ. ಈಗಾಗಲೇ 28ನೇ ಕಂತಿನ ಹಣ ಅಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ. ಅದು ಜನವರಿ ತಿಂಗಳ ಹಣ. ಸೊ ನಿಮಗೆ ಗೊತ್ತಿರಬಹುದು, ಚಳಿಗಾಲದ ಅಧಿವೇಶನ ಆದ ಮೇಲೆ ಸಾಕಷ್ಟು ಕಂತುಗಳು ಸತತವಾಗಿ ಬಂತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರು, ಹಣಕಾಸು ಇಲಾಖೆಯ ಮೇಲೆ, ಟೋಟಲಿ ಸರ್ಕಾರದ ಮೇಲೇ ಪ್ರೆಷರ್ ಇತ್ತು. ಯಾಕಂದರೆ 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸಿತ್ತು ಸರ್ಕಾರ. ಹೀಗಾದರೆ ಮಹಿಳೆಯರಿಗೆ ಏನು ಕೊಟ್ಟಂಗೆ ಆಗತ್ತೆ. 2 ಕಂತುಗಳನ್ನು ಕೂಡ ಸರ್ಕಾರ ಯಾಮಾರಿಸ್ಬಿಟ್ಟಿತ್ತು. ಇದೆಲ್ಲವೂ ಕೂಡ BJP ನಾಯಕರ ಗಮನಕ್ಕಿತ್ತು ನೋಡಿ. ಸೊ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಾಕಷ್ಟು ಪ್ರೆಷರನ್ನು ಹಾಕ್ತಾರೆ. ಹಣಕಾಸು ಇಲಾಖೆ ಹತ್ರ ದುಡ್ಡಿದೆಯಾ ಇಲ್ವಾ ಹೇಳಿ. ದುಡ್ಡಿಲ್ಲ ಅಂದರೆ ಹಾಕೋದನ್ನು ಬಿಟ್ಬಿಡಿ, ನಾವು ಒಪ್ಕೊಳ್ತೀವಿ. ಸುಮ್ಮನೆ ಯಾಕೆ ಈ ರೀತಿ ಸುಳ್ಳು ಭರವಸೆಯನ್ನು ಕೊಡ್ತೀರಿ? ಆ 2 ಕಂತುಗಳು ಎಲ್ಲೋಯ್ತು ಅಂದರೆ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳು ಹಾಕಿದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲೇ ಇಲ್ಲ. ಸೊ ಹೀಗಾಗಿ ಆ 2 ತಿಂಗಳ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಹೀಗೆ ಅನೇಕ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖುದ್ದಾಗಿ ಒಪ್ಕೊಳ್ತಾರೆ. 2 ಕಂತುಗಳು ಪೆಂಡಿಂಗ್ ಉಳಿದಿರುವುದು ಕೂಡ ನಿಜವಾಗಿರುತ್ತೆ. BJP ನಾಯಕರು ಮಾಹಿತಿ ಎಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹೀಗಾದ ಕಾರಣಕ್ಕಾಗಿ ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಸೊ ಅವುಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಅದಾದ ಬಳಿಕ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀವಂತ ಹೇಳಿದ್ರಲ್ವ, ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಸೊ ನೀವು ನೋಡಿರಬಹುದು 24 ಸೆಪ್ಟೆಂಬರ್, 25 ಅಕ್ಟೋಬರ್, 26 ನವೆಂಬರ್, 27 ಡಿಸೆಂಬರ್ ಈ 4 ತಿಂಗಳ ಹಣದ ಜೊತೆಗೆ ಈ ವರ್ಷದ 28ನೇ ಕಂತಿನ ಹಣ, ಜನವರಿ ತಿಂಗಳ ಹಣ ಸತತವಾಗಿ ಬಿಡುಗಡೆ ಆಗ್ತಾ ಇದ್ವು ನಿಮ್ಮೆಲ್ಲರ ಖಾತೆಗಳಿಗೆ. ಇಲ್ಲ ಅಂದರೂ ಸಹಿತ, ಕಡಿಮೆ ಅಂದರೂ ಸಹಿತ 8ರಿಂದ 10,000 ರೂಪಾಯಿ ಸತತವಾಗಿ ಜಮಾ ಆಗಿರ್ತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಸತತವಾಗಿ ಜಮಾ ಆಗಿರ್ತಕ್ಕಂಥದ್ದು. ಸೊ ನಿಮ್ಮ ಅಕೌಂಟ್ಗೆ ಎಷ್ಟು ಜಮಾ ಆಗಿದೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಯಾಕಂದರೆ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಇತ್ತು. ದುಡ್ಡನ್ನು ರಿಲೀಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಇನ್ನು ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸ್ತಾ ಇಲ್ಲ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದರು. ಹಣಕಾಸು ಇಲಾಖೆ ಇದರ ಮೇರೆಗೆ ಬಗ್ಲೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ದುಡ್ಡನ್ನು ನೋಟಿಸ್ ಕಳಿಸಿದ್ರು ಸಹಿತ ಕಳಿಸ್ತಾ ಇರಲಿಲ್ಲ ಅಂತೆ. ಈಗ ಮಾರ್ಚ್ ತಿಂಗಳು ಪ್ರಾರಂಭವಾಯಿತಂದರೆ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ತಿಂಗಳಲ್ಲಿ ಕೊಡ್ತಾರೆ, ಮಾರ್ಚ್ದು ಏಪ್ರಿಲ್ನಲ್ಲಿ, ಏಪ್ರಿಲ್ದು ಮೇನಲ್ಲಿ, ಮೇದು ಜೂನ್ನಲ್ಲಿ. ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಕೊಡುವಂಥದ್ದು. ಆದರೆ ಹಣಕಾಸು ಇಲಾಖೆಗೆ ಅಡ್ವಾನ್ಸ್ ಆಗಿ ನೋಟಿಸ್ ಕಳಿಸಿದ್ರು ಸಹಿತ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳುಹಿಸ್ತಾ ಇಲ್ಲವಂತೆ. ಸೊ ಹೀಗಾಗಿ ಹಣಕಾಸು ಇಲಾಖೆಯ ಬಗ್ಗೆನೂ ಕೂಡ ಸಾಕಷ್ಟು ಆರೋಪಗಳು ಬರ್ತವೆ. ಹೀಗಾದ ಕಾರಣಕ್ಕಾಗಿ ಒಂದಾದ ಮೇಲೆ ಒಂದು ಕಂತುಗಳನ್ನು ಸಾಲಾಗಿ ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಹಣಕಾಸು ಇಲಾಖೆ. ಸೊ ಅವುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಈಗ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣವು ಕೂಡ ಆಲ್ರೆಡಿ ಸುಮಾರು 30ರಿಂದ 32 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಇನ್ನು 70ರಿಂದ 80 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಈ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಆಗಿರಬಹುದಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ತಾಂತ್ರಿಕ ದೋಷ ಈಗ ಬರಬಹುದಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂದ ಬಳಿಕ ರಿಲೀಸ್ ಆದರೂ ಇದು ತಾಂತ್ರಿಕ ದೋಷದ ಒಂದು
ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಅದನ್ನು ಸರಿಪಡಿಸ್ಲಿಕ್ಕೆ ಈ ಗವರ್ನರ್ ಸಹ ಆಗಿರ್ತಾರೆ. 3-4 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಸೊ ಅದನ್ನು ಸರಿಪಡಿಸಿ ಮತ್ತೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾವ್ಯಾವ ಕಂತುಗಳು, ಯಾವ್ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಎಲ್ಲವನ್ನೂ ಕೂಡ ನಾನು ಸತತವಾಗಿ ಕೊಡ್ತಾ ಇದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ಪ್ರೆಸ್ ಮೀಟ್ನಲ್ಲಿ ಕೂಡ ಅಪ್ಡೇಟ್ ಕೊಟ್ಟರು. ಏನೇನು ಪೆಂಡಿಂಗ್ ಉಳಿದಿದ್ದಾವೋ ಅವುಗಳೆಲ್ಲವೂ ಕೂಡ ನಾನು ಸರಿಪಡಿಸ್ತೀನಿ. ಮಹಿಳೆಯರ ಖಾತೆಗಳಿಗೆ ಅವುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಇನ್ನು ಇದಾದ ಬಳಿಕ ಮೊದಲು ಈ 13 ಜಿಲ್ಲೆಗಳಿಗೆ 30ನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣವೇ ರಿಲೀಸ್ ಆಗ್ತಕ್ಕಂಥದ್ದು. ಸೊ ಹಾಗಾದರೆ ಈ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ ಅದನ್ನು ನಾವು ನೋಡೋದಾದರೆ ಈಗಾಗಲೇ ಪ್ರಾರಂಭವಾಗ್ತಾ ಇದೆ. ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದ್ದು, ಆ ಜಿಲ್ಲೆಗಳನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ಹೇಳ್ತೀನಿ ನೋಡಿ. ಯಾವ್ಯಾವ ಜಿಲ್ಲೆಗಳಂತ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಲ್ಲಿಯೇ ಹೆಚ್ಚಾಗಿ ಜಮಾ ಆಗುವಂಥದ್ದು. ಮೊದಲು ಟ್ರಯಲ್ ಕೂಡ ಅಲ್ಲಿಯೇ ನಡೆಯುತ್ತೆ. ಯಾಕಂದರೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ದುಡ್ಡು ಹೋಗುತ್ತಲ್ವಾ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಲ್ಲಿಂದ ಮತ್ತೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತಲ್ಲ, ಅದೆಲ್ಲವೂ ಕೂಡ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳು. ಹೀಗಾಗಿ ಮೊದಲು ಅಲ್ಲೇ ಪ್ರೊಸೆಸರ್ ನಡೆಯುತ್ತೆ. ಸೊ ಟ್ರಯಲ್ ಕೂಡ ಅಲ್ಲಿಯೇ ನಡೆಯುತ್ತೆ. ಹೀಗಾಗಿ 2 ಜಿಲ್ಲೆಗಳನ್ನು ಹೊರತುಪಡಿಸಿ ಬೆಳಗಾವಿ, ಧಾರವಾಡ, ವಿಜಯನಗರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗತ್ತೆ. ಸೊ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಬಿಗ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಸೊ ಲಕ್ಷಾಂತರ ಫಲಾನುಭವಿಗಳು GST ಫೇರ್ ಅಂತಲೂ ಕೂಡ ಬರ್ತಾ ಇದೆ. ಈ ಕಡೆ ತೀರಿ ಹೋದರೂ ಸಹಿತ ಅವರ ಹೆಸರಿನಲ್ಲಿ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಹೌದು, ತೀರಿ ಹೋದರೆ ಹೇಗೆ ದುಡ್ಡಪ್ಪ ಪಡ್ಕೊಳ್ತಾರೆ? ಮರಣ ಪ್ರಮಾಣ ಪತ್ರ ತೆಗೆಸಿರೋದಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಗೃಹಲಕ್ಷ್ಮಿ ದುಡ್ಡು ಕೂಡ ಬರ್ತಿರುತ್ತೆ, ಅನ್ನಭಾಗ್ಯ ದುಡ್ಡು, ಅಕ್ಕಿ ಕೂಡ ಬರ್ತಿರುತ್ತೆ, ಪಿಂಚಣಿ ಯೋಜನೆಯ ದುಡ್ಡು ಕೂಡ ಜಮಾ ಮಾಡ್ಕೊಳ್ತಾ ಇರ್ತಾರೆ. ಸೊ ಎಲ್ಲ ಯೋಜನೆಯ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟು ATM ಅಥವಾ ಫೋನ್ಪೇ ಮುಖಾಂತರ ಆ ದುಡ್ಡನ್ನು ವಿಡ್ರಾಲ್ ಮಾಡ್ಕೊಳ್ಳೋದು. ಫೋನ್ಪೇಯಿಂದ ಇನ್ನೊಬ್ಬರ ಫೋನ್ಪೇಗೆ ಅಕೌಂಟಿಗೆ ದುಡ್ಡನ್ನು ಕಳುಹಿಸಿ ಆ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಯೂಸ್ ಮಾಡ್ಕೊಳ್ಳೋದು. ಮರಣ ಪ್ರಮಾಣ ಪತ್ರ ತೆಗೆಸಿದ್ರೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗಿ ಎಲ್ಲ ಯೋಜನೆಗಳನ್ನು ಬಂದ್ ಮಾಡಲಾಗುತ್ತೆ. ಸೊ ಕೊನೆಯದಾಗಿ ಅವರವರ ಹೆಸರನ್ನು ರೇಷನ್ ಕಾರ್ಡ್ನಿಂದ ತೆಗೆದುಹಾಕಲಾಗತ್ತೆ. ಸೊ ನೀವು ಏನು ಮಾಡ್ತಿದ್ದೀರಿ, ಮುಖ್ಯಸ್ಥ ಇದ್ದಾರಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಲಿ ಅಂತ ಹೇಳೋದು. ಸೊ ಬ್ಯಾಂಕ್ಗೆ ಈ ಒಂದು ATMನ ಮುಖಾಂತರ ದುಡ್ಡನ್ನು ವಿಡ್ರಾಲ್ ಮಾಡ್ಕೊಂಡು ಬರೋದು, ಈ ರೀತಿ ನಡೀತಾ ಇದೆ ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರವೇ ಖುದ್ದಾಗಿ ಹೇಳಿದೆ, ಈ ರೀತಿ ಯಾರ್ಯಾರ್ದು ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ, ಮರಣ ಪ್ರಮಾಣ ಪತ್ರವನ್ನು ತೆಗೆಸಿ, ಇಲ್ಲಾಂದರೆ ಟೋಟಲಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ, ಈಗಾಗಲೇ ಜಮಾ ಆಗಿರ್ತಕ್ಕಂತಹ ದುಡ್ಡನ್ನು ಕೂಡ ಮರು ಕೊಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ಎನ್ನುವಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಈ ಕೆಲಸವನ್ನು ಮಾಡಿಕೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ಸರ್ಕಾರ ತಿಳಿಸ್ತಕ್ಕಂಥದ್ದು ಹೇಳಿದ್ದೀನಿ ಇಷ್ಟೇ. ಇನ್ನು ನಿಮ್ಮ ಏನು ಅನಿಸಿಕೆ ಅದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಷಯ